ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಬಳಿಯ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ಕೈದಿಯೊಬ್ಬರ ಮೇಲೆ ಮತ್ತೊಬ್ಬ ಕೈದಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಜರುಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿ ಶಿಕ್ಷೆ ಅನುಭವಿಸುತ್ತಾ ಇರುವ ಮುತ್ಯನಟ್ಟಿ ಗ್ರಾಮದ ಸುರೇಶ್ ಎಂಬ ಕೈದಿಯ ಮೇಲೆ ಮಂಗಳೂರು ಮೂಲದ ಫಯಾನ್ ಎಂಬ ಕೈದಿ ತಲೆಗೆ ಕಲ್ಲಿಂದ ಜಜ್ಜಿ ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ. ಮಾಹಿತಿಯ ಪ್ರಕಾರ ಎಸ್ಟಿಡಿ ಫೋನ್ ಕಾಲ್ ವಿಚಾರಕ್ಕೆ ಸಂಬಂಧಿಸಿದ ಕ್ಷುಲ್ಲಕ ಕಾರಣದಿಂದಾಗಿ ಗಲಾಟೆ ಆರಂಭವಾಗಿ ಈ ಹಲ್ಲೆ ಜರುಗಿದೆ. ಪವನ್ ಅಂತೇಳಿ ಸರ್ ಏನಿಲ್ಲ ಅವನು ಹಿಂಗೆ ಬಂದು ಜಗಳ ಆಡತ್ತಿದ್ದ. ಅಲ್ಲಿ ನಾವು ವಾಚ್ಮನ್ ಇದ್ದೆ ಸರ್, ಅಂದರೆ ಡ್ಯೂಟಿ ಮಾಡ್ತಿದ್ದೆ ಸರ್. ಅಲ್ಲಿ ಹೊಡೆದು ಬಿಟ್ಟ ಸರ್ ಅವನು ಕಟ್ಟಿ ಏನು ಸರ ಯಾವ ಸಲ ಇದೆ ಸರ ಹಂಗೆ ಸುಮ್ಮನೆ ಅವನು ಹೊಡೆದಂತ. ಹಾಂ ಸರ ಯಾವ ವಿಚಾರಕ್ಕಂದ್ರೆ ಒಳಗೆ ಏನು ಗಲಾಟೆ ಅದ್ರ ಒಳಗೆ ಸರ ಎಸ್ಟಡಿ ಅಲ್ಲಿ ನಾವು ಡ್ಯೂಟಿ ಮಾಡ್ತೀವಿ ಸರ. ಎಸ್ಟಡಿ ಫೋನ್ ಸಂಬಂಧ ಸರ್ ಅದು ಎಸ್ಟಡಿ ಚಲೋ ಆಗಕ್ಕಲ್ಲ, ಅದ್ರ ಸಂಬಂಧ ಅವ್ನು ನನ್ನ ಜೊತೆ ಬಂದು ಜಗಳ ಆಡಕತ್ತ ಸರ. ಅದು ಹಿಂದಿಂದ ಹೊಡೆದು ಬಿಡಿ ಸರ್. ಯಾರು ಹೊಡೆದಾರ್ರಿ? ಪವನ್ ಅಂತ ಸರ. ಪವನ್ ಯಾವ ಕೇಸ್ನಾಗ ಅವ್ರು ಒಳಗೆ ಅವ್ರು ಸರ ಮೊನ್ನೆ ಕಾರವಾರದಿಂದ ಬಂದಾನ ನೋಡ್ರಿ. ಅಲ್ಲಿ ಸಿಬ್ಬಂದಿ ಮಟ್ಟ ಹಲ್ಲೆ ಮಾಡಿ ಮಂಗಳೂರು ಸರ. ನೀವು ಯಾವ ಕೇಸ್ನಾಗ ನಾವು ಸರ ಬೆಳಗಾವಿ ಇದು ಗ್ಯಾಂಗ್ ಐತಿರಲ್ಲ, ಗ್ಯಾಂಗ್ ಮುತ್ತನಟ್ಟಿ ಅದಿದ್ರಾಗ ಸರ್. ಎಲ್ಲೆಲ್ಲಿ ಹೊಡೆದ್ರು ಇಲ್ಲಿ ತಲೆಗೆ ಹೊಡೆದಂತ ಸರ್ ಹಿಂದಿಂದ. ಅವ್ರು ಭಾಳ ಜನ ಇದ್ರಿ? ಹಾಂ ಸರ, ಹಿಂದೆ ಐತ್ರಿ ಅದು. ಎಲ್ಲರೂ ಕೂಡ ಹೊಡೆದ ಆ ಹಿಂಡ್ದಾಗ ಅವನೇ ಮೊದಲು ನಾನು ನೋಡಿದ್ದು ಸರ್. ಅವನ ಪರಿಚಯ ಇವ್ ಪೈ ಹೊಡೆದಿ ಸರ್. ಅವ್ರು ಏನು ಸರ ನಟೆ ಅವನೇ ಇದು ನೋಡಿದ್ರು. ಯಾರು ಬಂದು ಬಿಡಿಸಿರ ಆಮೇಲೆ ಪರ ಇವರು ಅಲ್ಲಿ ಇತರ ಸ್ಟಾಫ್ನವರು ಮತ್ತು ಇವರು ನಮ್ಮ ವಾಚ್ಮೆನ್ರು ಸರ, ನಮ್ಮ ಸಿಬ್ಬಂದಿ ವೈಟ್ ಬಿಟ್ಟು ಅದಾರಲ್ಲ ಅವರು ಸರ, ಅವರೇ ಬಂದು ಬಿಡಿಸಿದ್ದು ಸರ ನಮ್ಮ ಸಜಾದಾರ್. ಫಯಾನ್ 2 ತಿಂಗಳ ಹಿಂದಷ್ಟೇ ಹವಾಲ್ದಾರ್ ಮೇಲೆ ಹಲ್ಲೆ ನಡೆಸಿದ್ದ ಆರೋಪ ಎದುರಿಸ್ತಾ ಇದ್ದಾನೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಸುರೇಶ್ ಅವರನ್ನ ತಕ್ಷಣ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು ಹಲ್ಲೆ ಮಾಡಿ ಕೊಲೆ ಯತ್ನ ಮಾಡಿದ ಆರೋಪದಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಜೈಲಿನ ಭದ್ರತೆ ಕುರಿತು ಗಂಭೀರ ಪ್ರಶ್ನೆಗಳು ಉದ್ಭವವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.